ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತೆ. ನನ್ನ ಕಂಡು ನಗುವವರಿಗೆ, ಅಸಹ್ಯ ಪಡುವವರಿಗೆ, ಅವಮಾನ ಪಡುವವರಿಗೆ, ಅನುಮಾನ ಪಡುವವರಿಗೆ ನಗು ಒಂದೇ ನನ್ನ ಉತ್ತರ. ಅವಮಾನ ಸಹಿಸಿಕೊಂಡು ಕನಿಷ್ಠನಾಗುವ ಬದಲು ಅವಮಾನವನ್ನೇ ಮೆಟ್ಟಿ ಬಲಿಷ್ಠನಾಗು. ಅವಮಾನಕ್ಕೆ ಬೆನ್ನು ತೋರಿಸಬೇಡಿ. ಎದೆಯೊಳಗಿನ ಕನ್ನಡಿಗೆ ಆತ್ಮವಿಶ್ವಾಸದ ಛಾಯೆಯನ್ನು ತಾಕಿಸಿ ಬದುಕನ್ನು ಪ್ರಕಾಶಿಸಿಕೊಳ್ಳಬೇಕಷ್ಟೆ. ಅವಮಾನವಿಲ್ಲದೆ ಯಾವ ಪಯಣವನ್ನು ಸುಲಭವಾಗಿ ಮುಗಿಸಲು ಆಗುವುದಿಲ್ಲ. ಊಟದ ಜೊತೆಯಲ್ಲಿ ಉಪ್ಪಿನಕಾಯಿಯಂತೆ ಅದು ಇರಲೇಬೇಕು. ಅವಮಾನ ಮಾಡಿದ ಜನರೊಂದಿಗೆ ಜಗಳವಾಡುವುದನ್ನು ಬಿಟ್ಟು ಅವರ ಮುಂದೆ ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ಅವಮಾನ ಮಾಡಿದ ಜನರಿಂದ ಬಹುಮಾನ ಪಡೆದುಕೊಳ್ಳುವ ದಿನಗಳು ಬರಬಹುದೆಂದು ಕಾದು ನೋಡಬೇಕಾಗಿದೆ. ನೂರು ಹೊಗಳಿಕೆಗಿಂತ ಒಂದು ಅವಮಾನ ಅಮೂಲ್ಯವಾದದ್ದು. ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ, ಆಮೇಲೆ ನಿಮಗೆ ಅವಮಾನ ಮಾಡ್ತಾರೆ. ಅದನ್ನು ಯಶಸ್ವಿಯಾಗಿ ದಾಟಿದ್ರೆ ಅವರೇ ನಿಮಗೆ ಸನ್ಮಾನ ಮಾಡ್ತಾರೆ. ಜೀವನದಲ್ಲಿ ಹಸಿವು, ಅವಮಾನ, ನೋವು, ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿದ್ಯಾಲಯವೂ ಕಲಿಸಲ್ಲ. ನಮಗೆ ಯಾವ ಜಾಗದಲ್ಲಿ ಕಿಂಚಿತ್ತೂ ಮರ್ಯಾದೆ ಸಿಗುವುದಿಲ್ಲವೋ ಆ ಜಾಗಕ್ಕೆ ಎಂದಿಗೂ ಕಾಲು ಇಡಲೇಬಾರದು. ಯಾಕೆಂದರೆ ಬೆಲೆ ಸಿಗದ ಕಡೆ ನಾವು ಹೋದರೆ ನಮಗೆ ನಾವೇ ಅವಮಾನಿಸಿಕೊಂಡಂತೆ. ಅವಮಾನಕ್ಕೆ ಕಣ್ಣೀರು ಎಂಬ ಮೂರಕ್ಷರ ಮಾತ್ರ ಉತ್ತರವಾಗಿಲ್ಲ, ಸಾಧನೆ ಎಂಬ ಮೂರಕ್ಷರವೂ ಉತ್ತರಿಸುತ್ತದೆ. ಆತ್ಮಾಭಿಮಾನ ಇರುವವರು ಹಸಿವಾದರೂ ತಡೆದುಕೊಳ್ಳುವರು, ಆದರೆ ಅವಮಾನ ಮಾತ್ರ ಸಹಿಸಲಾರರು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.